ಕಿಸಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಜಿಲ್ಲೆಯ ಅಖಾಡ ಸ್ಪಷ್ಟ. ಸುಧಾಕರನ್ ಉದುಮದಲ್ಲಿ ಕಾಸರಗೋಡು ಎಲ್ಡಿಎಫ್ ಉಮೇದುವಾರನಾಗಿ ಪಿಬಿ ಅಹಮದ್ ಸಾಧ್ಯತೆ. ಸಿಎಚ್ ಕುಂಜಂಬು ಪ್ರಚಾರ ಆರಂಭ. ತೆರಿಗೆ ವಂಚಿಸಿ ಸಾಗುತ್ತಿದ್ದ ಎಲೆಕ್ಟ್ರಾನಿಕ್ ಉಪಕರಣ ಸಿಗರೇಟ್ ವಶ. ಬೆಂಗಳೂರಿನಿಂದ ಜಿಲ್ಲೆಗೆ ಸಾಗಾಟ. ಕಾನೂನಿನ ಕುಣಿಕೆ. ತುಕ್ಕು ಹಿಡಿದು ನಶಿಸುತ್ತಿದೆ ಈ ವಾಹನಗಳು. ಕಯ್ಯೂರು ಹೋರಾಟಗಾರನ ಭೇಟಿಗೆ ಸಿಪಿಐಎಂ ನಾಯಕ ಪಿಣರಾಯಿ. ಗತಸ್ಮರಣೆ ಮೆಲುಕು ಹಾಕಿ ಕೆ ಮಾಧವನ್. ಈಗ ವಾರ್ತೆಗಳು ವಿವರವಾಗಿ. ಎಡರಂಗವು ರಾಜ್ಯದ 124 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಘೋಷಿಸುವುದರೊಂದಿಗೆ ಚುನಾವಣಾ ಕಣ ಬಹುತೇಕ ಸ್ಪಷ್ಟವಾಗಿದೆ. ಕಾಸರಗೋಡು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4ರಲ್ಲೂ ಅಭ್ಯರ್ಥಿಗಳನ್ನು ಘೋಷಿಸಲಾಗಿದೆ. ಬುಧವಾರ ಅಪರಾಹ್ನ ತಿರುವನಂತಪುರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಎಡರಂಗ ಸಂಚಾಲಕ ವೈಕಂ ವಿಶ್ವನ್ ಘೋಷಣೆ ಹೊರಡಿಸಿದರು. ಇದರಂತೆ ಮಂಜೇಶ್ವರದಲ್ಲಿ ನ್ಯಾಯವಾದಿ ಸಿಎಚ್ ಕುಂಜಂಬು, ಉದುಮ ಹಾಗೂ ಹೊಸದುರ್ಗದಲ್ಲಿ ಹಾಲಿ ಶಾಸಕರಾದ ಕೆ ಕುಂಜಿರಾಮನ್, ಇ ಚಂದ್ರಶೇಖರ್ ನಾಯರ್, ತ್ರಿಕರಿಪುರದಲ್ಲಿ ಎಂ ರಾಜಗೋಪಾಲ್ ಸ್ಪರ್ಧಿಸುವರು. ಅಭ್ಯರ್ಥಿಗಳ ಬಗ್ಗೆ ಈ ಹಿಂದೆ ತಿಳಿಯಲಾಗಿತ್ತಾದರೂ ಇದೀಗ ಅಧಿಕೃತವಾಗಿ ದೃಢೀಕರಿಸಲ್ಪಟ್ಟಿದೆ. ಆದರೆ ಐಎನ್ಎಲ್ ಪಕ್ಷಕ್ಕೆ ಬಿಟ್ಟುಕೊಡಲಾದ ಕಾಸರಗೋಡಿನಲ್ಲಿ ಅಭ್ಯರ್ಥಿ ಯಾರೆಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಐಎನ್ಎಲ್ನ ಜಿಲ್ಲೆಯ ನಾಯಕತ್ವವು ಸದ್ರಿ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯೋರ್ವನನ್ನು ಕಣಕ್ಕಿಳಿಸಲು ತೀರ್ಮಾನಿಸಿದೆ. ಈ ಹಿಂದೆ ಐಎನ್ಎಲ್ ಪಕ್ಷದಲ್ಲಿದ್ದ ಪಿಬಿ ಅಹಮದ್ ಅವರನ್ನು ಸರ್ವಸಮ್ಮತಿಯ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲು ಆಲೋಚಿಸಿದ್ದರೂ ಇನ್ನೂ ಅಧಿಕೃತ ತೀರ್ಮಾನ ಉಂಟಾಗಿಲ್ಲ. ಮಾತುಕತೆ ಮುಂದುವರೆದಿದೆ. ಪಿಬಿ ಅಹಮದ್ ರವರು ಮಂಜೇಶ್ವರದ ಹಾಲಿ ಶಾಸಕ ಪಿಬಿ ಅಬ್ದುಲ್ ರಜಾಕ್ ರವರ ಸಹೋದರರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವು ಅಭ್ಯರ್ಥಿಗಳ ಬಹುತೇಕ ನಿರ್ಣಯ ಪೂರ್ಣಗೊಳಿಸಿದ್ದು ಅಧಿಕೃತ ಘೋಷಣೆ 1-2 ದಿನಗಳಲ್ಲಿ ಹೊರಬೀಳಲಿದೆ. ಇದರಂತೆ ಉದುಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸುಧಾಕರನ್ ಹಾಗೂ ತ್ರಿಕರಿಪುರದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಕುಂಜಿಕಣ್ಣನ್ ಅವರು ಅಭ್ಯರ್ಥಿಗಳಾಗಲಿದ್ದಾರೆ. ಕಾಂಜಂಗಾಡ ಕ್ಷೇತ್ರದಲ್ಲಿ ಡಿಸಿಸಿ ಉಪಾಧ್ಯಕ್ಷ ಪಿಜಿ ದೇವ್ ಅವರ ಹೆಸರು ಮುಖ್ಯವಾಗಿ ಕೇಳಿಬರುತ್ತಿದೆ. ಅಂತೂ 1-2 ದಿನಗಳಲ್ಲಿ ಜಿಲ್ಲೆಯ ಕಣ ಸ್ಪಷ್ಟವಾಗಲಿದೆ. ಸೂಕ್ತ ದಾಖಲೆಗಳಿಲ್ಲದೆ ಕರ್ನಾಟಕದಿಂದ ರಾಜ್ಯಕ್ಕೆ ತರಲು ಯತ್ನಿಸಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ಬಸ್ಸಿನಿಂದ ವಶಪಡಿಸಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಬುಧವಾರ ಬೆಳಿಗ್ಗೆ ಚೆರ್ಕಳಪೇಟೆ ಬಳಿ ವಿದ್ಯಾನಗರ ವೃತ್ತ ನಿರೀಕ್ಷಕ ಕೆವಿ ಪ್ರಮೋದ್ ನೇತೃತ್ವದ ಪೊಲೀಸ್ ತಂಡ ಕಾರ್ಯಾಚರಣೆ ನಡೆಸಿ ವಶಪಡಿಸಿದೆ. ಬೆಂಗಳೂರಿನಿಂದ ಪುತ್ತೂರು ದಾರಿಯಾಗಿ ಕಾಸರಗೋಡಿಗೆ ಬರುತ್ತಿದ್ದ ಬಸ್ಸಿನಿಂದ ಸಾಮಗ್ರಿಗಳನ್ನು ವಶಪಡಿಸಲಾಗಿದೆ. ಮೊಬೈಲ್ ಚಿಪ್, LED ಲೈಟ್ಗಳು, ಮೊಬೈಲ್ ಡಿಸ್ಪ್ಲೇ, ರೇಡಿಯೇಟರ್, ಕಾರು ಸ್ಪೀಕರ್, ಜವುಳಿಗಳು, ಬಾಗಿಲಿನ ಬೀಜಾಗ್ರಿ ಸಹಿತ ಪರಿಕರಗಳು, ತಲಾ 10 ಚಿಕ್ಕ ಪ್ಯಾಕೆಟ್ಗಳಲ್ಲಿ 22 ವಿದೇಶಿ ನಿರ್ಮಿತ ಸಿಗರೆಟ್ಗಳು ಸಹಿತ ಹಲವು ಸಾಮಗ್ರಿಗಳನ್ನು ವಶಪಡಿಸಲಾಗಿದೆ. ಮುಂಜಾನೆ 3:30 ವೇಳೆ ಕಾರ್ಯಾಚರಣೆ ನಡೆದಿದೆ. ಈ ಮಾಲುಗಳನ್ನು ಹಲವರಿಗೆ ತಲುಪಿಸಲು ತರಲಾಗುತ್ತಿತ್ತೆಂದು ಪೊಲೀಸರು ತಿಳಿಸಿದ್ದಾರೆ. ಅದೊಂದು ಅರ್ಥಪೂರ್ಣ ಸಮಾಗಮ. ಕಯ್ಯೂರು ಹೋರಾಟ ನಾಯಕನ ಭೇಟಿಗೆ ಕ್ರಾಂತಿಕಾರಿ ಪಕ್ಷದ ವರಿಷ್ಠ ಮುಖಂಡ ತಲುಪಿದ ಆ ದಿನ ಪೂರ್ವ ನಿರ್ಧಾರಿತವಲ್ಲದಿದ್ದರೂ ಅದು ಕಯ್ಯೂರು ಹೋರಾಟದ 75ನೇ ವಾರ್ಷಿಕ ದಿನವೇ ಆದದ್ದು ವೈಚಿತ್ರ್ಯವೇ ಸರಿ. ಕಾರ್ಯಕ್ರಮಗಳ ನಿಮಿತ್ತ ಕಾಂಜಂಗಾಡಿಗೆ ಆಗಮಿಸಿದ ಸಿಪಿಎಂ ಪಾಲಿಟ್ ಬ್ಯೂರೋ ಸದಸ್ಯ ಪಿಣರಾಯಿ ವಿಜಯನ್ ಅವರು ಕಾರ್ಯಕ್ರಮ ವಿರಾಮದಲ್ಲಿ ಸ್ವಾತಂತ್ರ್ಯ ಯೋಧ ಕೆ ಮಾಧವನ್ ಅವರನ್ನು ಭೇಟಿಯಾಗಲು ಬಯಸಿದರು. ಹಾಗೆ ಮಂಗಳವಾರ ಅಪರಾಹ್ನ ಕಾಂಜಂಗಾಡು ನೆಲ್ಲಿಕಾಡಿನಲ್ಲಿರುವ ಗಾಂಧಿಯನ್ ಕಮ್ಯುನಿಸ್ಟ್ ಮಾಧವನ್ ಅವರ ನಿವಾಸಕ್ಕೆ ಪಿಣರಾಯಿ ತಲುಪಿದರು. ಈ ವೇಳೆ ಮನೆಯ ಹೊರಗು ಕುರ್ಚಿಯಲ್ಲಿ ಮಾಧವನ್ ಅವರು ವಿಶ್ರಾಂತಿ ಹೊಂದುತ್ತಿದ್ದರು. ಪಿಣರಾಯಿ ವಿಜಯನ್ ಅವರ ಕೈ ಕುಲುಕಿ ಕುಶಲೋಪರಿ ವಿಚಾರಿಸಿದರು. ಅಲ್ಪ ಹೊತ್ತು ಕಯ್ಯೂರು ಹೋರಾಟ ಅನುಭವಗಳ ಬಗ್ಗೆ ಮೆಲುಕು, ಮುಂದೆ ಚುನಾವಣೆ ಬಗ್ಗೆ ಸ್ಥೂಲ ಮಾತು. ಕಯ್ಯೂರು ಹೋರಾಟದ ವಾರ್ಷಿಕ ದಿನವೆಂದು ಅರಿತಾಗ ಆ ಶತಾಯುಷಿಯ ಕಣ್ಣುಗಳಲ್ಲಿ ಅದೇನೋ ಹೊಳಪು. ಅಲ್ಪ ಹೊತ್ತು ಮೌನಿಯಾದರು. ಸುಮಾರು ಅರ್ಧ ತಾಸು ಕಾಲ ಆ ಮನೆಯಲ್ಲಿ ಕಳೆದ ಪಿಣರಾಯಿ ವಿಜಯನ್ ಅವರು ಮಾಧವನ್ರ ಪತ್ನಿ ಮೀನಾಕ್ಷಿ ಅಮ್ಮ, ಮಕ್ಕಳಾದ ಅಜಯ್ ಕುಮಾರ್, ನ್ಯಾಯವಾದಿ ಸೇತು ಮಾಧವನ್ ಜೊತೆ ಮಾತನಾಡಿ ತನ್ನ ಪ್ರಯಾಣ ಮುಂದುವರಿಸಿದ್ದರು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಕೆಪಿ ಸತೀಶ್ ಚಂದ್ರನ್, ಎಕೆ ನಾರಾಯಣನ್, ಪಿ ಅಪ್ಪುಕುಟ್ಟನ್, ಡಾಕ್ಟರ್ ಸಿ ಬಾಲನ್ ಮೊದಲಾದವರು ಪಿಣರಾಯಿ ಜೊತೆಗಿದ್ದರು. ನವಪೀಳಿಗೆಯು ನವಚಿಂತನೆಯತ್ತ ಎಂಬ ಸಂದೇಶದಲ್ಲಿ ಎಸ್ಎಸ್ಎಫ್ ಧರ್ಮ ಜಾಗೃತಿ ಯಾತ್ರೆ ಏಪ್ರಿಲ್ 1ರಂದು 2 ಕೇಂದ್ರಗಳಿಂದ ಪ್ರಯಾಣ ಹೊರಡಲಿದೆ. ಎಸ್ಎಸ್ಎಫ್ ರಾಜ್ಯಾಧ್ಯಕ್ಷ ಎನ್.ವಿ. ಅಬ್ದುಲ್ ರಜಾಕ್ ಸಖಾಫಿ ನೇತೃತ್ವ ನೀಡುವ ಉತ್ತರ ವಲಯ ಯಾತ್ರೆಯು ಉಪ್ಪಳದಿಂದ ಪ್ರಯಾಣ ಹೊರಡಲಿದೆ. ಮಧ್ಯ ವಲಯ ಜಾಥವು ಅಂದು ಎರ್ನಾಕುಲಂನಿಂದ ಹೊರಡುವುದಾಗಿಯೂ ಎಸ್ಎಸ್ಎಫ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉತ್ತರ ವಲಯ ಯಾತ್ರೆಯನ್ನು 1ರಂದು ಸಾಯಂಕಾಲ 3 ಗಂಟೆಗೆ ಉಪ್ಪಳದಲ್ಲಿ ಸಮಸ್ತ ಕೇಂದ್ರ ಮುಷಾವರಾ ಸದಸ್ಯ ಬೇಕಲ ಇಬ್ರಾಹಿಂ ಮುಸ್ಲಿಯಾರ್ ಉದ್ಘಾಟಿಸಲಿರುವರು.
ಮುಳ್ಳೇರಿಯ ಕುಂಡಂಗುಯಿ, ಕಾഞ്ഞങ്ങാട് ಚೆರುವತ್ತೂರು ಮೊದಲಾದೆಡೆ ಸ್ವಾಗತ ಪಡೆದು ಸಾಗಿ ಏಪ್ರಿಲ್ 8ರಂದು ಸಾಯಂಕಾಲ ಮಧ್ಯವಲಯ ಜಾಥಾದೊಂದಿಗೆ ಸಂಗಮಿಸಿ ಕಲ್ಲಿಕೋಟೆ ಜಿಲ್ಲೆಯ ಫರೋಕ್ ರಾಮನಾಟುಕೆರೆಯಲ್ಲಿ ಸಮಾರೋಪವಾಗಲಿದೆ. ಸಮಾರೋಪ ಸಮ್ಮೇಳನವನ್ನು ಕಾಂತಾಪುರಂ ಎಪಿ അബൂബക്കർ മുസ്ലിയാർ ഉദ്ഘാಟಿಸಲಿರುವರು. പ്രമുഖರು ഭാഗവഹിಸಲಿದ್ದಾರೆ. കാസർഗോഡ് മുതൽ രാമനാട്ടുകര വരെയും എറണാകുളം മുതൽ കോഴിക്കോട് വരെയായിട്ട് 2 യാത്രകൾ നടക്കുകയാണ് SSFൻ്റെ സംസ്ഥാന പ്രസിഡൻറ്റും ജനറൽ സെക്രട്ടറിയും നേതൃത്വത്തിൽ. ഏപ്രിൽ 1-ാം തീയതി ഉച്ചയ്ക്ക് 3 മണിക്ക് കാസർഗോഡ് നിന്ന് ആരംഭിക്കുന്ന ഉത്തരമേഖലാ ധർമ്മജാഗരണ യാത്ര കാസർഗോഡ് ഉപ്പളയിൽ വെച്ച് സമസ്ത മുഷാവറ അംഗം ബേക്കൽ ഇബ്രാഹിം മുസ്ലിയാർ ഉദ്ഘാടനം ചെയ്യും. കാസർഗോഡ് ജില്ലയിലും കാസർഗോഡ്, കണ്ണൂർ, വയനാട്, കോഴിക്കോട്, നീലഗിരി ജില്ലകളിലെ സ്വീകരണത്തിന് ശേഷം കോഴിക്കോട് വെച്ച് യാത്ര സമാപിക്കും. ಈ ಬಗ್ಗೆ ನಡೆದ ವಾರ್ತಾಗೋಷ್ಠಿಯಲ್ಲಿ ಜಾಫರ್ ಸಾದಿಕ್, ಸಲಾಹುದ್ದೀನ್ ಆಯೂಬಿ, ಉಮರುಲ್ ಫಾರೂಕ್ ಮೊದಲಾದವರು ಭಾಗವಹಿಸಿದರು. ಹಲವು ಪ್ರಕರಣಗಳಡಿ ಮಂಜೇಶ್ವರ ಪೊಲೀಸರು ವಶಕ್ಕೆ ಪಡೆದ 100 ವಾಹನಗಳು ಹಲವು ವರ್ಷಗಳಿಂದ ಅನಾಥವಾಗಿ ಬಿದ್ದು ತುಕ್ಕು ಹಿಡಿದ ಸ್ಥಿತಿಯಲ್ಲಿದೆ. ವಾಹನಗಳು ನಶಿಸಿ ಮಣ್ಣಾಗುವುದನ್ನು ತಡೆದು ಹರಾಜು ಮೂಲಕ ಮಾರಾಟ ನಡೆಸಿದಲ್ಲಿ ಭಾರೀ ನಷ್ಟ ತಡೆಯಬಹುದೆಂದು ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಗಡಿ ಪ್ರದೇಶದ ಮಂಜೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ಅನ್ಯ ರಾಜ್ಯಗಳಿಂದ ಕಳ್ಳ ಸಾಗಾಟ, ತೆರಿಗೆ ವಂಚಿಸಿ ಸಾಮಗ್ರಿ ಸಾಗಾಟ ಮೊದಲಾದ ಪ್ರಕರಣಗಳಲ್ಲಿ ವಶಪಡಿಸಿದ ವಾಹನಗಳು ಠಾಣೆ ಆವರಣದಲ್ಲಿ ಕೂಡಿ ಹಾಕಲ್ಪಟ್ಟಿದೆ. ಆದರೆ ಪ್ರಕರಣಗಳು ನ್ಯಾಯಾಲಯದಲ್ಲಿರುವುದರಿಂದ ವಾಹನ ಮರಳಿಸಲು ಕಾನೂನಾತ್ಮಕವಾಗಿ ತೊಡಕಾಗುತ್ತಿದೆ. ಪ್ರಕರಣ ಇತ್ಯರ್ಥವಾಗದೆ ಹಲವು ವರ್ಷಗಳಿಂದ ಹೀಗೆ ಬಿದ್ದಿರುವ ವಾಹನಗಳು ತುಕ್ಕು ಹಿಡಿದಿದ್ದು ಉಪಯೋಗಶೂನ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಬಳಕೆ ಸಾಧ್ಯವಿರುವ ವಾಹನಗಳನ್ನು ಕಾನೂನಾತ್ಮಕವಾಗಿ ಹರಾಜು ಪ್ರಕ್ರಿಯೆಗೆ ಒಳಪಡಿಸಿದಲ್ಲಿ ಉಪಯೋಗ ಶೂನ್ಯವಾಗುವುದನ್ನು ತಪ್ಪಿಸಬಹುದೆಂದು ಪ್ರಜ್ಞಾವಂತ ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಬೇಕಲದ ಕೋಟಿಕೊಳಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 110ನೇ ವಾರ್ಷಿಕೋತ್ಸವ ಹಾಗೂ ಪೂರ್ವ ವಿದ್ಯಾರ್ಥಿ ಸಂಗಮ ಏಪ್ರಿಲ್ 2-3ರಂದು ನಡೆಯಲಿದೆ. 2ರಂದು ಸಂಜೆ ವಿಶೇಷ ಸಾಂಸ್ಕೃತಿಕ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಸಂಬಂಧಿತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 2ರಂದು ಸಾಯಂಕಾಲ 5 ಗಂಟೆಗೆ ಜರುಗಲಿರುವ ಸಮಾರಂಭದಲ್ಲಿ ಪೂರ್ವ ವಿದ್ಯಾರ್ಥಿ ಸಂಗಮವನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಪಾದೂರು ಕುಂಜಾಮು ಹಾಜಿ ಉದ್ಘಾಟಿಸಲಿರುವರು. ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ರಾತ್ರಿ ಶಾಲಾ ವಿದ್ಯಾರ್ಥಿಗಳಿಂದ ಒಪ್ಪನ, ಕೋಲಾಟ, ದಫ್ ಮೊಟ್ಟು ಸಹಿತ ವೈವಿಧ್ಯ ಕಾರ್ಯಕ್ರಮಗಳು ಜರುಗಲಿವೆ. 3ರಂದು ಬೆಳಿಗ್ಗೆ ವಾರ್ಷಿಕೋತ್ಸವದ ಅಂಗವಾಗಿ ಮ್ಯಾರಥಾನ್ ಓಟ ಹಾಗೂ ನಿಧಾನ ಬೈಕ್ ಚಾಲನೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಸಾಂಸ್ಕೃತಿಕ ಸಮ್ಮೇಳನವನ್ನು ಸಾಯಂಕಾಲ 5 ಗಂಟೆಗೆ ಜಿಲ್ಲಾಧಿಕಾರಿ ದೇವದಾಸನ್ ಉದ್ಘಾಟಿಸಲಿರುವರು. ಸೇವೆಯಿಂದ ನಿವೃತ್ತರಾಗಲಿರುವ ಶಾಲಾ ಮುಖ್ಯೋಪಾಧ್ಯಾಯ ವಿ ನಾರಾಯಣನ್ ಅವರನ್ನು ബീಳ್കൊಡಲಾಗುವುದು. ജീവിതശൈലി രോഗനിർണയ ക്യാമ്പ് അത് ഉദുമ PHCയുമായി ബന്ധപ്പെട്ട് നടത്തുന്ന ഒരു ക്യാമ്പാണ്. അപ്പോൾ ഈ 2 ക്യാമ്പ് സമാന്തരമായിട്ട് രാവിലെ മുതൽ ഏപ്രിൽ 2-ന് രാവിലെ മുതൽ ഉച്ച വരെ നടത്തും. അതിനുശേഷം ഈ പൂർവ്വ വിദ്യാർത്ഥികളും അതുപോലെ ജനപ്രതിനിധികളും പിന്നെ കുട്ടികളും അവിടുത്തെ കുടുംബശ്രീ അംഗങ്ങളും രക്ഷാകർത്താക്കളും ഒക്കെ ഉൾപ്പെടുന്ന ഒരു ഘോഷയാത്ര, സാംസ്കാരിക ഘോഷയാത്ര ഉദുമ ഗ്രാമപഞ്ചായത്തിന് സമീപത്തു നിന്നും ബേക്കൽ പോലീസ് സ്റ്റേഷൻ ചുറ്റി സ്കൂളിലേക്ക് വരുന്ന ഒരു രീതിയിൽ ക്രമീകരിച്ചിട്ടുണ്ട്. അത് സാംസ്കാരിക ഘോഷയാത്രയാണ്. നാട്ടിൻ്റെ ഒരു പരിച്ഛേദം തന്നെയായിരിക്കും ആ ഘോഷയാത്ര. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ಅಧ್ಯಕ್ಷ PV ಉದಯಕುಮಾರ್, ಸಂಚಾಲಕ ವಿ ನಾರಾಯಣ ಮಾಸ್ಟರ್, ಹಣಕಾಸು ಸಮಿತಿ ಅಧ್ಯಕ್ಷ ರಫೀಕ್ ಅಂಗಕ್ಕಳರಿ, ಕ್ರೀಡಾ ವಿಭಾಗ ಕಾರ್ಯದರ್ಶಿ CB ಮಧುಸೂದನನ್ ಮೊದಲಾದವರು ಭಾಗವಹಿಸಿದ್ದರು. ಮಂಜೇಶ್ವರ ಅನಂತೇಶ್ವರ ದೇವಳದ ಶಾಲೆಗಳ ನವತಿ ಮಹೋತ್ಸವ ಪ್ರಸ್ತುತ ಶೈಕ್ಷಣಿಕ ವರ್ಷ ಆಚರಿಸಲಾಯಿತು. ನವತಿ ಸಮಾರೋಪ ಕಾರ್ಯಕ್ರಮ ಏಪ್ರಿಲ್ 1ರಿಂದ 3ರವರೆಗೆ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದೇಗುಲದ ಶಿಕ್ಷಣ ಸಮಿತಿಯು ಆರಂಭಿಸಿದ ಶಾಲೆಗಳು ಶೈಕ್ಷಣಿಕ ರಂಗದಲ್ಲಿ ಪ್ರಸ್ತುತ ವರ್ಷ 90ನೇ ವರ್ಷಕ್ಕೆ ಕಾಲಿರಿಸುವ ಹಿನ್ನೆಲೆಯಲ್ಲಿ ನವತಿ ಮಹೋತ್ಸವ ಆಚರಿಸಲಾಗುತ್ತಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷವು ಇದೇ ಗುರುವಾರ ಮುಕ್ತಾಯವಾಗಲಿದ್ದು, ಈ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳ 1ರಿಂದ 3ರ ತನಕ ಮಂಜೇಶ್ವರ SCAT ಶಾಲೆಯಲ್ಲಿ ಸಮಾರೋಪ ಕಾರ್ಯಕ್ರಮ ಜರುಗಲಿದೆ. ನವತಿ ಮಹೋತ್ಸವ ಸಮಿತಿ ಗೌರವಾಧ್ಯಕ್ಷ MJ ಕಿಣಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುವುದು. ಶುಕ್ರವಾರ ಬೆಳಿಗ್ಗೆ ಆರಂಭವಾಗುವ ಉದ್ಘಾಟನಾ ಸಭೆಯಲ್ಲಿ ಕವಿ, ಸಾಹಿತಿ ಡಾಕ್ಟರ್ ರಮಾನಂದ ಬನಾರಿ, ಶಾಲಾ ಪ್ರಬಂಧಕ M ದಿನೇಶ್ ಶೆಣೈ ಸಹಿತ ಪ್ರಮುಖರು ಭಾಗವಹಿಸಲಿರುವರೆಂದು ಪದಾಧಿಕಾರಿಗಳು ತಿಳಿಸಿದರು. Now we are going to celebrate the closing ceremony on 1st of April, 2nd of April and 3rd of April. Last day it is called the closing ceremony with the many dignitaries. It is given in your invitation. And for example, the Sri Yogananda Saraswati Swamiji Nityananda Yogasama Kondevuru, they are all going to bless us on this occasion. Sri Sayyid Attahullah Tangal MA, he is also the going to bless.
ಸಮಾರಂಭದ ಅಂಗವಾಗಿ ಭಕ್ತಿಗಾನ ಸುಧಾ ಶಾಸ್ತ್ರೀಯ ಸಂಗೀತ ಸಹಿತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಎಂ ದಿನೇಶ್ ಶೆಣೈ, ಜಿ ವೀರೇಶ್ವರ್ ಭಟ್, ಹರಿಶ್ಚಂದ್ರ ಮಂಜೇಶ್ವರ, ಅಬ್ದುಲ್ ಬಶೀರ್ ಮೊದಲಾದವರು ಉಪಸ್ಥಿತರಿದ್ದರು. ಚೆಮ್ನಾಡು ಪಶ್ಚಿಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 117ನೇ ವಾರ್ಷಿಕೋತ್ಸವದ ಉದ್ಘಾಟನೆ ಹಾಗೂ ನಿವೃತ್ತಿ ಹೊಂದುತ್ತಿರುವ ಶಾಲಾ ಮುಖ್ಯೋಪಾಧ್ಯಾಯರ ಬೀಳ್ಕೊಡುಗೆ ಕಾರ್ಯಕ್ರಮ ಗುರುವಾರ ನಡೆಯಲಿದೆ. ಸರ್ವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಪದಾಧಿಕಾರಿಗಳಾದ ನಾಸಿರ್ ಗುರುಕಳ್, ಆರ್ ಶಶಿ, ಹಫೀಕ್, ಅಬ್ದುಲ್ಲಾ, ಪಿ.ವಿ. ಲತಾ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ವಿನಂತಿಸಿದ್ದಾರೆ. ಗುರುವಾರ ಪೂರ್ವಾಹ್ನ 9 ಗಂಟೆಯಿಂದ ವಿದ್ಯಾರ್ಥಿಗಳಿಂದ ಕಲಾ ಪ್ರದರ್ಶನ ನೆರವೇರಲಿದ್ದು ಸಾಯಂಕಾಲ 4 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಸ್ವಾಗತ ಸಮಿತಿ ಅಧ್ಯಕ್ಷ ನಾಸಿರ್ ಕುರುಕಳ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಇ ದೇವದಾಸ್ ಉದ್ಘಾಟಿಸಲಿರುವರು. ಈ ಸಂದರ್ಭದಲ್ಲಿ ಸೇವೆಯಿಂದ ನಿವೃತ್ತರಾಗುತ್ತಿರುವ ಶಾಲಾ ಮುಖ್ಯೋಪಾಧ್ಯಾಯ ಜಾನ್ಸನ್ P.A. ಅವರನ್ನು ബീಳ್ಕೊಡಲಾಗುವುದು. വാർഷിക പരിപാടിയുടെ ഔപചാരികമായ ഉദ്ഘാടനം നാളെ മാർച്ച് 31 4 മണിക്ക് സ്കൂൾ അങ്കണത്തിൽ ബഹുമാന്യനായ ജില്ലാ കലക്ടർ ഇ ദേവദാസ് IAS അവർ നിർവഹിക്കുന്നതാണ്. നമ്മുടെ സ്കൂളിലെ ഹെഡ് മാസ്റ്റർ 10 വർഷക്കാലത്തെ വിശിഷ്ട സേവനത്തിന് ശേഷം റിട്ടയർമെൻറ്റിന് ഒരുങ്ങുകയാണ്. അദ്ദേഹത്തിനുള്ള യാത്രയപ്പും നാളത്തെ ഉദ്ഘാടന സമ്മേളനത്തോടനുബന്ധിച്ച് നടത്തപ്പെടുന്നതാണ്. ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಪಿ ರವೀಂದ್ರನಾಥ್, ನಗರ ಸರ್ಕಲ್ ಇನ್ಸ್ಪೆಕ್ಟರ್ CA ಅಹಮದ್ ರಹೀಂ ಸಹಿತ ಪ್ರಮುಖರು ಭಾಗವಹಿಸಲಿರುವರೆಂದು ತಿಳಿಸಲಾಯಿತು. ಸ್ಪೀಡ್ ಕ್ಯಾಮೆರಾ ಮೂಲಕ ದಂಡ ರೂಪದಲ್ಲಿ ಸರ್ಕಾರಿ ಖಜಾನೆಗೆ 50 ಕೋಟಿ ರೂಪಾಯಿ ಲಭಿಸಿದೆ. ರಾಜ್ಯದ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಹಾಗೂ ಇತರ ಪ್ರಧಾನ ರಸ್ತೆಗಳಲ್ಲಿ ವಾಹನಗಳ ವೇಗ ನಿಯಂತ್ರಣೆಗೆ ಸ್ಥಾಪಿಸಿದ್ದ ಕ್ಯಾಮೆರಾಗಳ ನೆರವಿನಿಂದ ಈ ದಂಡ ವಸೂಲು ಮಾಡಲಾಗಿದೆ. ರಾಜ್ಯದ 325 ಕೇಂದ್ರಗಳಲ್ಲಿ ಸ್ಪೀಡ್ ರಾಡರ್ಗಳನ್ನು ಸ್ಥಾಪಿಸಲಾಗಿದ್ದು ಇವುಗಳು ದಿನಪೂರ್ತಿ ಕಾರ್ಯವೆಸಗುತ್ತಿವೆ. ವಾಹನಗಳ ವೇಗ ಮಿತಿ ಸ್ಪೀಡ್ ರಾಡರ್ಗಳಲ್ಲಿ ಆಟೋಮ್ಯಾಟಿಕ್ ಆಗಿ ದಾಖಲುಗೊಳ್ಳುತ್ತದೆ. ಮಾತ್ರವಲ್ಲದೆ ವಾಹನಗಳ ಸಂಖ್ಯೆಗಳು ಇದರಲ್ಲಿ ದಾಖಲಾಗುತ್ತಿವೆ. ಅಮಿತ ವೇಗದಲ್ಲಿ ಸಾಗುವ ವಾಹನಗಳನ್ನು ಗುರುತಿಸಿ ಅವುಗಳಿಗೆ ಬಳಿಕ ದಂಡ ಹೇರಲಾಗುತ್ತಿದೆ. ಈ ವತಿಯಿಂದ ಸರ್ಕಾರಕ್ಕೆ 50 ಕೋಟಿ ರೂಪಾಯಿ ಇದುವರೆಗೆ ಲಭಿಸಿದೆ. ಸ್ಪೀಡ್ ರಾಡರ್ ಕ್ಯಾಮೆರಾಗಳನ್ನು ಅಳವಡಿಸಿದ ಬಳಿಕ ರಾಜ್ಯದಲ್ಲಿ ವಾಹನಗಳ ಅಮಿತ ವೇಗದಲ್ಲಿ 60% ಇಳಿಕೆ ಉಂಟಾಗಿದೆ. ಮಾತ್ರವಲ್ಲದೆ ಅಮಿತ ವೇಗ ನಿಮಿತ್ತ ಉಂಟಾಗುವ ವಾಹನ ಅಪಘಾತಗಳ ಸಂಖ್ಯೆಯಲ್ಲೂ 40% ಇಳಿಕೆ ಕಂಡಿದೆ ಎಂದು ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಈ ಯೋಜನೆ ಯಶಸ್ವಿಗೊಂಡ ಹಿನ್ನೆಲೆಯಲ್ಲಿ ರಸ್ತೆ ಬದಿಗಳಲ್ಲಿ ಇನ್ನಷ್ಟು ಕ್ಯಾಮೆರಾಗಳನ್ನು ಅಳವಡಿಸಲು ಮೋಟಾರು ವಾಹನ ಇಲಾಖೆ ತೀರ್ಮಾನಿಸಿದೆ. ವ್ಯಕ್ತಿಗೆ ಹಲ್ಲೆಗೈದ ಪ್ರಕರಣದ 2 ಆರೋಪಿಗಳಿಗೆ 6 ತಿಂಗಳ ಸಜೆ ಹಾಗೂ 1500 ರೂಪಾಯಿ ದಂಡ ವಿಧಿಸಿ ಕಾಸರಗೋಡು ಪ್ರಥಮ ದರ್ಜೆ ನ್ಯಾಯಾಲಯ ತೀರ್ಪಿತ್ತಿದೆ. ಕುಂಡಾಜಿ ನಿವಾಸಿಗಳಾದ 26 ಹರೆಯದ ಅಶ್ರಫ್ ಹಾಗೂ 60 ವರ್ಷ ಪ್ರಾಯದ ಮೊಯ್ದು ಶಿಕ್ಷೆಗೊಳಗಾದವರು. ಜುಲ್ಮಾನೆ ಪಾವತಿಸದಿದ್ದಲ್ಲಿ 35 ದಿನಗಳ ಹೆಚ್ಚುವರಿ ಸಜೆಯನ್ನು ಅನುಭವಿಸಬೇಕಾದಿತ್ತೆಂದು ಕೋರ್ಟ್ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ. 2011 ಅಕ್ಟೋಬರ್ 29ರಂದು ಕುಂಡಾಜಿ ನಿವಾಸಿ ಶಶಿಕುಮಾರ್ ಎಂಬವರನ್ನು ಹಲ್ಲೆಗೈದ ಸಂಬಂಧ ದೂರು ದಾಖಲಾಗಿತ್ತು. ವಿಚಾರಣೆ ಪೂರ್ಣಗೊಳಿಸಿದ ನ್ಯಾಯಾಲಯ ಈರ್ವರನ್ನು ಅಪರಾಧಿಗಳೆಂದು ಘೋಷಿಸಿ ಶಿಕ್ಷೆ ಪ್ರಕಟಿಸಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲೆಯ ಅಖಾಡ ಸ್ಪಷ್ಟ, ಸುಧಾಕರನ್ ಉದುಮದಲ್ಲಿ. ಕಾಸರಗೋಡು LDF ಉಮೇದ್ವಾರನಾಗಿ PB ಅಹಮದ್ ಸಾಧ್ಯತೆ. CH ಕುಂಜಂಬು ಪ್ರಚಾರ ಆರಂಭ. ತೆರಿಗೆ ವಂಚಿಸಿ ಸಾಗುತ್ತಿದ್ದ ಎಲೆಕ್ಟ್ರಾನಿಕ್ ಉಪಕರಣ ಸಿಗರೇಟ್ ವಶ. ಬೆಂಗಳೂರಿನಿಂದ ಜಿಲ್ಲೆಗೆ ಸಾಗಾಟ. ಕಾನೂನಿನ ಕುಣಿಕೆ, ತುಕ್ಕು ಹಿಡಿದು ನಶಿಸುತ್ತಿದೆ ಈ ವಾಹನಗಳು. ಕಯ್ಯೂರು ಹೋರಾಟಗಾರನ ಭೇಟಿಗೆ CPIM ನಾಯಕ ಪಿಣರಾಯಿ. ಗತಸ್ಮರಣೆ ಮೆಲುಕು ಹಾಕಿ ಕೆ ಮಾಧವನ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.